ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮಗೆ ನಾವೇನು ಹುಲಿ ಸಿಂಹಗಳು ಏನಂತೀವಿ, ಕಾಡಿನ ರಾಜರವರು. ಯಾಕಂತ ಕೇಳಿದರೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಗುಣಲಕ್ಷಣಗಳಿರ್ತದೆ. ಯಾಕಂತ ಕೇಳಿದರೆ ಆನೆ ಏನಾಗ್ತದೆ ಅಂದರೆ ಭಾಳ ದೊಡ್ಡ ಗಾತ್ರದ ಪ್ರಾಣಿ ಆದರೂ ಕೂಡ ಅದು ಏನಾಗ್ತದೆ ಕೇಳಿದ್ರೆ ಮಾಂಸವನ್ನು ತಿನ್ನೋದಿಲ್ಲ. ಮತ್ತೇನೆಂದರೆ ಅದಕ್ಕೆ ಕಾಡಿನ ರಾಜ ಅಂತ ಹೇಳೋದಿಲ್ಲ. ಯಾಕಂತ ಕೇಳಿದರೆ ಅದರಲ್ಲಿ ಒಂದೇ ಥರ ಏನು ಅದರ ತನ ಅಂದರೆ ಏನು ಒಂದೇ ಥರದ ಕ್ವಾಲಿಟಿ ಇರ್ತದೆ. ಮತ್ತು ಜಿರಾಫೆ ಉದ್ದ ಆಗಿದ್ರೂ ಕೂಡ ಅದಕ್ಕೆ ಒಂದೇ ಥರದ ಕ್ವಾಲಿಟಿ ಇರ್ತದೆ. ಇದಕ್ಕೆ ಏನಾಗ್ತದೆ ಕೇಳಿದ್ರೆ ಎಲ್ಲ ಥರದ ಕ್ವಾಲಿಟಿಗಳು ಇರ್ತವೆ. ಯಾಕಂತ ಕೇಳಿದ್ರೆ ಈಗ ಸಿಂಹನಿಗೆ ನೋಡಿ ಅದಕ್ಕೆ ಬೇಟೆ ಆಡೋದು ಕಷ್ಟ. ಯಾಕಂದರೆ ಕುತ್ತಿಗೆಯಲ್ಲಿ ಒಂದು ಕೂದಲು ಇರುವಂಥದ್ದಾಗಿರ್ಬೋದು, ಮತ್ತೇನಂದ್ರೆ ಅದರ ಕ್ರೂರತೆ, ಮತ್ತು ಅದರ ಒಂದು ಗರ್ಜನೆ, ಮತ್ತೇನಂದ್ರೆ ಅದರ ಸ್ವಚ್ಛತೆ, ಮತ್ತೇನಂದರೆ ಏಕಾಂಗಿಯಾಗಿರುವಂಥದ್ದು ಅಂಥದ್ದೆಲ್ಲ ಏನು ಮನುಷ್ಯನಲ್ಲೂ ಕೂಡ ಕೆಲವೊಂದು ಗುಣಲಕ್ಷಣಗಳು ಅಳವಡಿಸಿಕೊಂಡರೆ ಮನುಷ್ಯನು ಒಂದು ಹುಲಿ ಸಿಂಹದಂತೆ ಗರ್ಜನೆ ಅಂದರೆ ಮತ್ತೆ ಒಳ್ಳೆ ರೀತಿಯ ಬದುಕನ್ನು ಕಟ್ಟಿಕೊಳ್ಬೋದು. ಯಾಕಂತ ಕೇಳಿದ್ರೆ ಅದ್ರ ಹಿಂಡಿನಲ್ಲಿ ಕೆಲವೊಂದು ಜನ ಬೆಳೀತಾರೆ. ಹಿಂಡಿನಲ್ಲಿ ಬೆಳೆದ್ರೆ ಅವರ ಒಂದು ಏನು ಅವರ ಯೋಗ್ಯತೆ ಅವ್ರಿಗೆ ಗೊತ್ತಾಗೋದಿಲ್ಲ. ಒಂದನೇದು. ಎರಡನೇದೇನೆಂದರೆ ಏಕಾಂಗಿಯಾಗಿ ಬೆಳೆದಷ್ಟು ಅವನಿಗೆ ವ್ಯಾಲ್ಯೂ ಗೊತ್ತಾಗ್ತದೆ, ಅವನ ಶಕ್ತಿ ಏನು ಅನ್ನೋದು ಅವರಿಗೆ ಅರಿವಾಗ್ತದೆ. ಯಾಕಂತ ಕೇಳಿದ್ರೆ ಈಗಾಗಲೇ ಹುಲಿ ಏಕಾಂಗಿಯಾಗಿ ಬೇಟೆ ಆಡ್ತದೆ. ಮತ್ತು ವಿಶೇಷವಾಗಿ ಅದರ ಸ್ವಚ್ಛತೆಯಲ್ಲಿ ಏನು ಹುಲಿಯನ್ನು ಗುರುತಿಸ್ತಾರೆ. ಯಾಕಂದರೆ ಅದರ ಸ್ವಚ್ಛತೆಯಿಂದ ಇದು ಹುಲಿ ಅಂತ ಹೇಳ್ತೀವಿ. ನಾವು ಎಮ್ಮೆಯನ್ನು ಮತ್ತು ಕೋಣವನ್ನು ಏನೋ ಅರಳು ರಾಶಿಯಲ್ಲಿ ಮುಳುಗಿರ್ತಾರೆ, ಅದಕ್ಕನ್ನೇ ಎಮ್ಮೆ ಕೋಣ ಅಂತಲೇ ಹೇಳ್ತೀವಿ, ಕತ್ತೆನೆ ಅಂತೀವಿ. ಆದರೆ ಹುಲಿ ಸ್ವಚ್ಛತೆ ಆಗಿರ್ಬೋದು, ಏಕಾಂಗಿ ಆಗಿರ್ಬೋದು, ಮತ್ತು ಅದು ಒಂದು ಹೆಜ್ಜೆ ಹಿಂದಿಡ್ತದೆ ಬೇಟೆ ಆಡಬೇಕಾದ್ರೆ. ಅದು ದಿಕ್ಕು ತಪ್ಪಿಸಿ ಹೊಡೆಯುವಂಥದ್ದು, ಅದನ್ನೆಲ್ಲ ಪ್ರತಿಯೊಂದು ಆ ಹುಲಿ ಸಿಂಹಗಳ ಗುಣಲಕ್ಷಣಗಳನ್ನು ಕೂಡ ಮನುಷ್ಯನು ಅಳವಡಿಸಿಕೊಂಡರೆ ಅವನ ಜೀವನದಲ್ಲಿ ಅವನ ಜೀವನವನ್ನು ಸುಗಮವಾಗಿ ಮಾಡಿಸ್ಕೋಬೋದು. ಯಾವುದೋ ಮನೆಯಲ್ಲಿ ಯಾರ್ದೋ ಬಕೆಟ್ ಹಿಡ್ಕೊಂಡು ಇದು ಮಾಡಿದ್ರೆ, ಮತ್ತೇನೆಂದರೆ ವಿಶೇಷವಾಗಿ ಹಿಂಡಲ್ಲಿ ಬೆಳೆದ್ರೆ ಅವರ ಒಂದು ಏನು ಅವರ ಶಕ್ತಿ ಗೊತ್ತಾಗೋದಿಲ್ಲ. ಕೆಲವೊಂದು ಜನ ಏನಾಗ್ತಾರೆ ಕೇಳಿದ್ರೆ ಅವರಿಗೆ ಶಕ್ತಿನ ಗೊತ್ತಾಗೋದಿಲ್ಲ, ಒಗ್ಗಟ್ಟಿನಲ್ಲಿರ್ತಾರೆ. ಒಂದೇ ಸರಿ ಅವ್ರು ಕೈ ಕೊಟ್ಟ ನಂತರ ಅವರಿಗೆ ಅವ್ರ ಶಕ್ತಿ ಗೊತ್ತಾದ ನಂತರ ಅವ್ರ ಹತ್ರ ಏನೋ ಮಾಡೋಕ್ಕಾಗೋದಿಲ್ಲ ಜೀವನದ. ಅದಕ್ಕಾಗಿ ಅವರು ಹುಲಿ ಸಿಂಹಗಳು ಕಾಡಿನ ರಾಜ ಯಾಕೆ ಅಂತ ಕೇಳಿದರೆ ಅವರಿಗೆ ಅವ್ರದೇ ಆದಂತಹ ಒಂದು ಏನು ಅವರಿಗೆ ಅವರೇ ಆದಂಥ ಶಕ್ತಿ ಉಂಟು. ಮತ್ತೇನೆಂದರೆ ಅವರು ಬದಲಾವಣೆಗಳು, ಯಾಕಂದರೆ ಅವರ ಗುಣಲಕ್ಷಣಗಳು ಏನೇನಿರ್ತವೆ, ಏಕಾಂಗಿ ಆಗಿರೋದ್ರಿಂದ ಇರ್ಬೋದು, ಸ್ವಚ್ಛತೆಯಿಂದ ಇರ್ಬೋದು, ಮತ್ತೇನಾದರೂ ಅದು ಹುಲ್ಲು ಕೂಡ ತಿನ್ನೋದಿಲ್ಲ, ಯಾಕಂದರೆ ಮಾಂಸವನ್ನೇ ತಿನ್ನುತ್ತೆ. ಆ ಒಂದು ಬೇಟೆ ಆಡ್ಕೊಂಡು ಪರಿಶ್ರಮ ಪಟ್ಕೊಂಡೇ ತಿನ್ನುವಂಥದ್ದು, ಅಂಥದ್ದನ್ನೆಲ್ಲ ಈಗ ನಾವು ದುಡಿಮೆ ಮಾಡಿಕೊಂಡೇ ತಿನ್ನುವಂಥದ್ದೆಲ್ಲ ಮಾಡಿದ್ರೆ ಅವ್ರ ಒಂದು ವ್ಯಾಲ್ಯೂ ಗೊತ್ತಾಗ್ತದೆ. ಏಕಾಂಗಿ ಇದ್ದಷ್ಟು ಅವರ ವ್ಯಾಲ್ಯೂ, ಅವರಿಗೆ ಮೌಲ್ಯ ಏನು ಅನ್ನೋದು ಗೊತ್ತಾಗ್ತದೆ.